ಇದನ್ನ ನಾವು ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಯೋಚನೆ ಮಾಡಿದಾಗ ರಾಜ್ಕುಮಾರ್ ಅವ್ರು ಹೇಳಿದ್ರು, ಹಿಂದೆ ಜೇಡ್ರ ಬಲೆ, ಗೋವಾ, ಜಾಕ್ಪಾಟ್ ಇದೆಲ್ಲ ವೆಂಕಟೇಶನೇ ಮಾಡಿದ್ದಾನೆ, ಈ ಚಿತ್ರಕ್ಕೂ ವೆಂಕಟೇಶನೇ ಹಾಕೊಡಿ ಹಾಗೆ ಅಂತ ಹೇಳಿದ್ರು. ಅದು ಆಪರೇಷನ್ ಡೈಮಂಡ್ ರಾಕೆಟ್ಗೆ ಮಾತಾಡ್ತಾ ನಾನು ಹೇಳಿದೆ, ವೆಂಕಟೇಶ ಒಂದು ಇಂಗ್ಲಿಷ್ ಟೈಪ್ದು ಒಂದು ಸಾಂಗ್ ಬೇಕಲ್ಲಮ್ಮ ಅಂತಂದೆ. ಅದಕ್ಕೆ ವೆಂಕಟೇಶ್ ಹೇಳ್ದ, ಒಂದು ಕೆಲಸ ಮಾಡ, ಇಂಗ್ಲಿಷ್ ಟೈಪ್ ಬೇಡ ಕಣೋ, ಇಂಗ್ಲಿಷ್ದೇ ಒಂದು ಹಾಡು ಮಾಡು ಅಂತಂದ. ನಾ ಮಾಡ್ಕೊಡ್ತೀನಿ, ಅದಕ್ಕೆ ರಾಗ ಹಾಕ್ತೀನಿ, ನೀನು ಇಂಗ್ಲಿಷ್ ಅಂದ್ರೆ ಲಿರಿಕ್ಸ್ ಬರ್ಕೊಡು, ಏನ್ ಬರ್ಕೊಡು ಅದನ್ನ ನಾನು ಮಾಡ್ತೀನಿ. ಅಲ್ಲೇನೆ ನಾನು ಒಂದು ಲಿರಿಕ್ಸ್ ಏನೋ ಒಂಥರ ಬರ್ಕೊಟ್ಟೆ ಅವನಿಗೆ. ಅದಕ್ಕೆ ರಾಗ ಅದೇ ಇಫ್ ಯು ಕಮ್ ಟುಡೇ ಅಂತ ಇದೆಯಲ್ಲ, ಆ ಹಾಡು ವೆಂಕಟೇಶ, ಅದು ಇಟ್ ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್. ಅದನ್ನ ನಮ್ಮ ಈಗ ಮೊನ್ನೆಯವ್ರಿಗೆ ಹೇಳಿದಾಗ ನಮ್ಮ ಡಿ ವಿಲಿಯರ್ಸ್ ಇದಾರಲ್ಲ, ನಮ್ಮ ಸೌತ್ ಆಫ್ರಿಕನ್ ಪ್ಲೇಯರ್ ಡಿ ವಿಲಿಯರ್ಸ್, ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹಾಕೊಂಡು ಕೇಳ್ತಾ ಇರ್ತಾರಂತೆ, ಇಫ್ ಯು ಕಮ್ ಟುಡೇ ತುಂಬಾ ಇಷ್ಟವಾದ ಹಾಡು ಅಂತ ನನಗೆ ಇನ್ಫಾರ್ಮೇಶನ್ ಬಂದ್ಬಿಡ್ತದೆ. ಆಗ್ಲೇನೆ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹಾಕೊಂಡು ಕೇಳ್ತಾ ಇರ್ತಾರೆ ಅವಾಗ ಇದನ್ನ ಹಾಗೆ ಅಂತ ಹೇಳ್ಬಿಟ್ಟು. ಹೀಗೆ ಅವ್ರು ಯಾವುದೇ ಹಾಡು ಇವತ್ತಿಗೂ ನೀವು ಡೈಮಂಡ್ ರಾಕೆಟ್ ಹಾಡುಗಳದು, ಡೈಮಂಡ್ ರಾಕೆಟ್ ಅನ್ನೋದು ಒಂದು ಸ್ಪೈ ಅಂದ್ರೆ ಪತ್ತೇದಾರಿ ಚಿತ್ರ ಆಗಿರ್ಬೋದು, ಆದ್ರೆ ಹಾಡುಗಳು ಇವತ್ತಿಗೂ ನೀನ್ ನಡುಗಬೇಕೆ ಇದೆಲ್ಲ ಇದೆಯಲ್ಲ, ಇವತ್ತಿಗೂ ಜೀವಂತವಾಗಿದೆ. ಯಾಕೆಂದ್ರೆ ವೆಂಕಟೇಶ್ ಆ ಸಂಗೀತಕ್ಕೆ ಅಂತಹ ಜೀವವನ್ನು ತುಂಬುತ್ತಾ ಇದ್ದಿದ್ದಂತಹ ವೆಂಕಟೇಶ